ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಕಲ್ ಟಿ ಟಿ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫೈನಲ್ ಕೀ ಆನ್ಸರ್ಸ್ನ ನಾವು ಯಾವಾಗ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ಎಲಿಜಿಬಿಲಿಟಿ ಮಾರ್ಕ್ಸ್ ಕಂಡೀಷನ್ಸ್ ಬಗ್ಗೆ ಡೌಟ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಸಿಂಪಲ್ ಆಗಿ ಮಾಹಿತಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫೈನಲ್ ಕೀ ಆನ್ಸರ್ಸ್ ಆಲ್ರೆಡಿ ನಿನ್ನೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ನಿಮಗೆ ಆ ಅಂತಿಮ ಫಲಿತಾಂಶವನ್ನ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ. ಇದೇ ಮ್ಯಾಂಡೇಟರಿ, ಇದೇ ಫೈನಲ್. ಇದು ಬಿಟ್ರೆ ನಿಮಗೆ ನೆಕ್ಸ್ಟ್ ಯಾವುದು ಇಲ್ಲ. ಇದರ ಆಧಾರದ ಮೇಲೆ ನೀವು ರಿಸಲ್ಟ್ ನ ಕ್ಯಾಲ್ಕುಲೇಟ್ ಕೂಡ ಮಾಡಿ ಇದರ ಆಧಾರದ ಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಆಗೋದು. ನಿಮಗೆ ಯೂಶುವಲಿ ನಿಮಗೆ 2 ರಿಂದ 3 ವಾರಗಳ ನಿಮಗೆ ಕಾಲಾವಕಾಶ ಬೇಕಾಗುತ್ತೆ. ನಿಮಗೆ ಕೀ ಆನ್ಸರ್ ಬಂದ ನಂತರ, ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ಕಂಪ್ಲೀಟ್ ಬಂದ್ಬಿಟ್ಟು ಆನ್ಲೈನ್ ವ್ಯಾಲ್ಯೂಯೇಷನ್ ಆಗಿರೋ ಕಾರಣ ನಿಮಗೆ ಆನ್ಲೈನ್ ನಲ್ಲಿ ವ್ಯಾಲ್ಯೂಯೇಷನ್ ಕೂಡ ಆಗುತ್ತೆ. ನಿಮಗೆ ಅಂದಾಜು 2 ರಿಂದ 3 ವಾರಗಳ ಕಾಲಾವಕಾಶ ಬೇಕು. ಅಂದರೆ ಡಿಸೆಂಬರ್ ಎಂಟು ಅಥವಾ ಜನವರಿ ಫಸ್ಟ್ ವೀಕ್ ಒಳಗಡೆ ನೀವು ನಿಮ್ಮ ಫಲಿತಾಂಶವನ್ನು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಯಾರೆಲ್ಲ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಲಕ್ಷಾಂತರ ಅಭ್ಯರ್ಥಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಡಿಸೆಂಬರ್ 8 ಅಥವಾ ಜನವರಿ 15 ಒಳಗಡೆ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. 2-3 ವಾರ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಇಯರ್ ಎಂಡ್ ಆಗಿರೋ ಕಾರಣ ನಿಮಗೆ ಡಿಲೇ ಆದರೆ ಸ್ವಲ್ಪ ಮಟ್ಟದಲ್ಲಿ ಡಿಲೇ ಕೂಡ ಆಗ್ಬೋದು. ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ನಿಮಗೆ ನಿಖರವಾದ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಆಲ್ರೆಡಿ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. SC ST ಕ್ಯಾಟಗರಿ 1 PW ಅವರು ಮಿನಿಮಮ್ 82 ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. OBC 2A 2B 3A 3B ಅವರು ಮಿನಿಮಮ್ 90 ತೆಗಿಬೇಕಾಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಡಿಲೀಟ್ ಕೂಡ ಆಗಿದೆ. ಇದನ್ನ ಹೊರತುಪಡಿಸಿ ಉಳಿದ ಎಲ್ಲದು ಕೂಡ ಬೇರೆ ಅಭ್ಯರ್ಥಿಗಳು ನೀವು ಕಡ್ಡಾಯವಾಗಿ 82 ತೆಗೆದರೆ ಎಲಿಜಿಬಲ್ ಕೂಡ ಆಗ್ತೀರಾ. 82 ಅಬೌವ್ 82 ಅಲ್ಲಿ ನೀವು ಮಿನಿಮಮ್ 90 ಅಬೌವ್ 90 ತೆಗೆದರೆ ಎಲಿಜಿಬಲ್ ಕೂಡ ಆಗ್ತೀರಾ. ಅದ್ ಬಿಟ್ಬಿಟ್ಟು 89 ಇದ್ದವರು ಆಸ್ ಆಫ್ ನಾವು ಬಂದ್ಬಿಟ್ಟು ಎಲಿಜಿಬಲ್ ಆಗೋದಿಲ್ಲ. ಅಂಡ್ ನಿಮಗೆ 81 ಇರೋರು ಆಸ್ ಆಫ್ ನಾವು ಎಲಿಜಿಬಲ್ ಕೂಡ ಆಗಿರೋದಿಲ್ಲ. ಸರ್ಕಾರದವರು ಡಿಸಿಷನ್ ತೆಗೆದುಕೊಂಡು ಬೇರೆ ಏನಾದರೂ ಮಾಡಿದ್ರೆ ಸಾಧ್ಯತೆ ಕೂಡ ಇದೆ. ಸದ್ಯದ ಮಟ್ಟಿಗೆ ಇಲ್ಲ. ರೌಂಡ್ ಆಫ್ ಪಾಲಿಸಿ ಅಂತ ಕೂಡ ಇದೆ. ಆ ರೌಂಡ್ ಆಫ್ ಪಾಲಿಸಿ ಪ್ರಕಾರ ನಿಮಗೆ 82 ಕೂಡ ಎಲಿಜಿಬಲ್ ಕೂಡ ಆಗ್ತೀರಾ. 89 ಆಗೋದಿಲ್ಲ. ನಿಮಗೆ ರೌಂಡ್ ಆಫ್ ಪಾಲಿಸಿ ಬಗ್ಗೆ ಬೇಕಾದ್ರೆ ಸಪರೇಟ್ ಆಗಿ ಬೇಕಾದ್ರೆ ಮಾಹಿತಿಯನ್ನು ನಿಮಗೆ ಬೇಕಾದ್ರೆ ತಿಳಿಸ್ಕೊಡ್ತೀವಿ. ರೌಂಡ್ ಆಫ್ ಪಾಲಿಸಿ ಆದ್ರೆ ಏನು, ಅದನ್ನ ಹೇಗೆ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಇದೆ ಗೊತ್ತಿಲ್ಲ, ಕಮೆಂಟ್ ತಿಳಿಸಿ. ಇಷ್ಟು ನಿಮ್ಮ ಕ್ರೈಟೇರಿಯಾ ಕೂಡ ಇರಬೇಕು. ಇಲ್ಲಿ ಬಾರ್ಡರ್ ಇರೋ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿರುತ್ತೆ. ನಂತರ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಂತರ ಅಂತಿಮ ರಿಸಲ್ಟ್ ನೋಡಿ ನಿಮಗೆ ಆಗ ಐಡಿಯಾ ಬರುತ್ತೆ ನಿಮ್ದು ಏನಾಗುತ್ತೆ ಅಂತ. ಬಟ್ ಎಲಿಜಿಬಿಲಿಟಿ ಮಾರ್ಕ್ಸ್ ಕಡ್ಡಾಯವಾಗಿರುತ್ತೆ. ಅಷ್ಟು ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.